ಕಷ್ಟಪಟ್ಟಿದ್ದೇನು ಐಶ್ವರ್ಯ ಅವರು ಅಂತ, ಇಂಡಸ್ಟ್ರಿ ಆಗಿರ್ಬೋದು, ಲೈಫಲ್ಲಿ ಇದೆಲ್ಲವೂ ಬಿಟ್ಟು ತುಂಬಾ ನೆನಪಲ್ಲಿ ಉಳಿಯುವಂತ ಕಷ್ಟದ ದಿನಗಳೇನೋ ಇದ್ರೆ ಶೇರ್ ಮಾಡಿ, ಪ್ರೀತಿ ಮಾಡುವ ಅಭಿಮಾನಿಗಳಿಗೆ. ಎಸ್, ಆ್ಯಕ್ಚುಲಿ ಅಪ್ಪ ಅಮ್ಮನ ಕಳ್ಕೊಂಡಿದ್ದು ಒಂದು ಕಷ್ಟಕರವಾದ ಒಂದು ಜರ್ನಿ. ಆದರೆ ಅಪ್ಪ ಹೋದ್ಮೇಲೆ ಅಮ್ಮನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾವತ್ತೂ ಹಾಸ್ಪಿಟಲ್ಗೆ ಹೋಗದೆ ಇರೋವಂಥದ್ದು. ನಂಗೆ ಹಾಸ್ಪಿಟಲ್ಸ್ ಕಂಡ್ರೇ ಆಗ್ತಾ ಇರಲಿಲ್ಲ. ಹಾಸ್ಪಿಟಲ್ಸ್ಗೆ ಹೋದರೆ ನಂಗೆ ತಲೆ ಸುತ್ತು ಬಂದು ಬಿದ್ದೋಗ್ತಾ ಇದೆ. ಅಪ್ಪ ಯಾವತ್ತೂ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ. ಅಮ್ಮನಿಗೆ ಆವಾಗ ಟ್ರೀಟ್ಮೆಂಟ್ಸ್ ಬೇಕಾಗಿತ್ತು. ಅಪ್ಪ ಹೋಗಾದ್ಮೇಲೆ ಅದು ಹೇಗೆ ಲೈಫ್ ಕಳಿಸ್ಕೊಡುತ್ತೆ ಅಂದರೆ, ಹಾಸ್ಪಿಟ್ಲೇ ನೋಡದೇ ಇರುವಂಥ ನಾನು ಹಾಸ್ಪಿಟ್ಲಲ್ಲೇ 15-20 ದಿನ ಕಳೀತೀನಿ ಅಮ್ಮನ ಜೊತೆಗೆ. ಅವ್ರ ಪಕ್ಕದಲ್ಲೇ ಇದ್ಕೊಂಡು ಎಲ್ಲ ಪ್ರತಿಯೊಂದು ನೋಡಿಕೊಂಡು ಅಷ್ಟು ದಿನಗಳ ಕಾಲ ಹಾಸ್ಪಿಟ್ಲಲ್ಲಿ ಕಳೀತೀನಿ. ಅದು ತುಂಬ ಕಷ್ಟ ಇತ್ತು ನನಗೆ. ನನ್ನ ನೋವನ್ನ ನಾನು ನುಂಗ್ಕೊಂಡು, ಅಮ್ಮನ ನೋವು ಒಂದು ಕಡೆ ಆದರೆ ನನಗೂ ಅದು ಒಂಥರ ಹಾಸ್ಪಿಟಲ್ ಎನ್ವೈರ್ಮೆಂಟ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ತುಂಬ ಹಿಂಸೆ ಆಗುತ್ತೆ ಅದೊಂದು. ಆ್ಯಂಡ್ ಪ್ಲಸ್ ಅದೊಂದು ಕಡೆ ಆದರೆ ಅಪ್ಪನ ಆಫೀಸ್ ನೋಡ್ಕೊಳ್ಳುವಂಥದ್ದು. ನಾನು ಯಾವತ್ತು ತುಂಬ ಚಿಕ್ಕವಳಿರ್ತೀನಿ. ಸೊ ಆ ಆಫೀಸಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳ ಜೊತೆಗೆ ಮಾತುಕತೆ ಆಗಿರ್ಬೋದು, ಅಂಥ ವ್ಯಕ್ತಿಗಳ ಜೊತೆಗೆ ಮಾತುಕತೆ ನಾನು ಯಾವತ್ತೂ ಮಾಡಿರಲ್ಲ. ಅಂಥದ್ರಲ್ಲಿ ಒಂದು ದೊಡ್ಡ ಆಫೀಸ್ ನಡೆಸ್ತೀನಿ ಅಂದರೆ ತುಂಬ ಕಷ್ಟಪಟ್ಟು ನಡೆಸ್ದೆ. ನಾನು ಒಂದು 6 ತಿಂಗಳು ನಡೆಸ್ದೆ. ಅದಾದಮೇಲೆ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಕೊಟ್ವಿ. ಆ 6 ತಿಂಗಳು ತುಂಬ ನರಕ ಅನುಭವಿಸಿದ್ದೀನಿ ನಾನು. ಎಸ್ ತುಂಬಾ ಧೈರ್ಯ ಮಾಡಿ ನಿಮ್ ಜೊತೆ ಆಕ್ಟ್ ಮಾಡ್ತೀನಿ ಸರ್ ಅಂತ ಸುದೀಪ್ ಸರ್ ಹೇಳೇ ಬಿಟ್ರಿ. ಆ ಕ್ಷಣದ ಬಗ್ಗೆ ಹೇಳಿ ಅಂತ ಹೇಳಿ, ಅಷ್ಟು ಆಸೆನ ಅವ್ರ ಜೊತೆ ಆಕ್ಟ್ ಮಾಡುವಂಥದ್ದು. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರ ಜೊತೆ ಮುಂದೊಂದು ದಿನ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ? ಯಾವ ಥರದ ಪಾತ್ರಗಳನ್ನು ಮಾಡಬೇಕು ಅನ್ನೋ ಆಸೆ ಇದೆ ನಿಮಗೆ? ಸೊ ನಾನು ಹೇಳಿದಾಗ ಇಂಡಸ್ಟ್ರಿಗೆ ಬಂದು ನಾನು 9-10 ವರ್ಷ ಆಗ್ತಾ ಬಂತು. ನಾನು ಕಾಲೇಜಿಂದನೂ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೆ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಬಿಟ್ಟರೆ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದೊಂದು 3.5 ವರ್ಷ ಆಯಿತು. ಬಟ್ ನನ್ನ ಇಡೀ ಕರಿಯರಲ್ಲಿ ನನ್ನೊಂದು ಪ್ರೌಡ್ ಫೀಲಿಂಗ್ ಏನಂದರೆ, ಪ್ರತಿಯೊಂದು ಸಿನಿಮಾ ಅಥವಾ ಪ್ರತಿಯೊಂದು ಸೀರಿಯಲಲ್ಲಿ ನಾನು ಬೇರೆ ಬೇರೆ ರೀತಿ ಪಾತ್ರಗಳನ್ನ ಮಾಡಿದ್ದೀನಿ. ಯಾವುದು ಮೊನಾಟನಸ್ ಇಲ್ಲವೇ ಇಲ್ಲ. ಸೀರಿಯಲ್ ಇಂಡಸ್ಟ್ರಿ ಇರ್ಬೋದು, ಸಿನಿಮಾ ಇಂಡಸ್ಟ್ರಿ ಇರ್ಬೋದು, ಒಳ್ಳೊಳ್ಳೆ ಪಾತ್ರಗಳನ್ನ ನಾನು ಪ್ಲೇ ಮಾಡಿದ್ದೀನಿ. ಸಿಂಹಾದ್ರಿ ಸಿನಿಮಾದಲ್ಲಿ ತಂಗಿ, ದುನಿಯಾ ವಿಜಯ್ ಅವ್ರಿಗೆ ತಂಗಿ ಮಾಡಿರ್ತೀನಿ. ಜಾಕ್ಸನ್ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ, ಒಂದು ಲವ್ಲಿ ಬಬ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರ್ತೀನಿ. ಸೊ ಮಮ್ಮಿ ಸಿನಿಮಾದಲ್ಲಿ ಹಾರರ್ ಸಿನಿಮಾಲಿ ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆಗೆ ಮಾಡಿರ್ತೀನಿ. ಎಲ್ಲನೂ ವೆರೈಟಿ. ಸೊ ಅದೇ ರೀತಿ ನಾನು ಮುಂದೆ ಪ್ರಾಜೆಕ್ಟ್ಸ್ಗಳಲ್ಲೂ ನನಗೆ ಒಂದು ಒಬ್ಬ ಆರ್ಟಿಸ್ಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ಒಂದೇ ರೀತಿ ಪಾತ್ರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸುದೀಪ್ ಸರ್ ಜೊತೆಗೆ ಧೈರ್ಯ ಮಾಡಿ ಹೇಳಿದ್ದೀನಿ. ಬಿಕಾಸ್ ಧೈರ್ಯ ಬೇಕು. ನೀವು ಬೆಳಿಬೇಕು, ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಡಬೇಕು ಅಂದರೆ ಮುನ್ನುಗ್ಗಬೇಕು, ಧೈರ್ಯವಾಗಿ ಹೇಳಬೇಕು. ಒಂದು ಅವ್ರ ಜೊತೆಗೆ ಆ್ಯಕ್ಟ್ ಮಾಡುವಂಥದ್ದು ತುಂಬ ಆಸೆ ಇದೆ. ಅವ್ರು ಓಕೆ ಡನ್ ಅಂತ ಹೇಳಿದ್ದಾರೆ. ಸೊ ಐ ವಿಲ್ ವೇಟ್ ಫಾರ್ ದ ಆಪರ್ಚುನಿಟಿ. ಅವ್ರನ್ನ ಬಿಟ್ಟರೆ ನಾನು ಉಪ್ಪಿ ಸರ್ ಅವರ ದೊಡ್ಡ ಫ್ಯಾನ್. ನಾನು ಚಿಕ್ಕ ವಯಸ್ಸನ್ನು ಉಪ್ಪಿ ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಜೊತೆಗೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಬೇಕು ಅಂತ ತುಂಬ ದೊಡ್ಡ ಆಸೆ ಇದೆ. ಉಪ್ಪಿ ಸರ್, ನೀವೇನಾದರೂ ನೋಡ್ತಾ ಇದ್ರೆ ಪ್ಲೀಸ್ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಬೇಕು, ಒಂದು ಚಾನ್ಸ್ ಕೊಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.